పిరమిడ్ మాస్టర్స్ అందరికీ ప్రణామాలు. ఈరోజు భక్తి అనే పదం తీసుకుందాం. మీరాదేవికి కృష్ణుడి మీద భక్తి, సంగీతజ్ఞులకు సంగీతం పట్ల భక్తి, ఆది శంకరాచార్య వరకు ఆత్మజ్ఞానం పట్ల భక్తి, గౌతమ బుద్ధుడికి ధ్యానం పట్ల భక్తి. ఈ విధంగా భక్తి అనేది ఎన్నో చోట్ల ఉంది మనకి. డెడికేషన్, భక్తి అంటే డెడికేషన్, పూర్తి సమర్పణ ఏదేని దాని పట్ల. మన పిరమిడ్ మాస్టర్లకు ధ్యాన ప్రచారం పట్ల భక్తి, పిరమిడ్ నిర్మాణాల పట్ల భక్తి, శాకాహార ప్రచారాల పట్ల భక్తి, ఈ స్పిరిచువల్ సైన్స్ నేర్చుకోవడం పట్ల భక్తి, ప్రతి స్త్రీకి ప్రతి పురుషుడికి సంసారం పట్ల భక్తి, రైతులకు వ్యవసాయం పట్ల భక్తి. ఎక్కడ చూసినా భక్తి యొక్క విశేషత మనకు కనబడుతూనే ఉంటుంది. ఇంత భక్తితో తమ దృక్పథం పట్ల భక్తి, తమ కోరికల పట్ల భక్తి, తమ వృత్తుల పట్ల భక్తి. ಈ ವಿಧಂಗ ಸಂಗೀತಜ್ಞರಿಗೆ ಸಂಗೀತದ ಬಗ್ಗೆ ಭಕ್ತಿ, ಶ್ರೀ ಆದಿಶಂಕರಾಚಾರ್ಯರಿಗೆ ಆತ್ಮಜ್ಞಾನದ ಬಗ್ಗೆ ಭಕ್ತಿ, ಅದೇ ರೀತಿ ಗೌತಮ ಬುದ್ಧರಿಗೆ ಧ್ಯಾನದ ಬಗ್ಗೆ ಭಕ್ತಿ. ಈ ರೀತಿ ಭಕ್ತಿ ಎಂದರೆ ಪೂರ್ತಿ ಡೆಡಿಕೇಶನ್, ಪೂರ್ತಿ ಸಮರ್ಪಣಾ ಭಾವ. ಪಿರಮಿಡ್ ಮಾಸ್ಟರ್ಗಳಿಗೆ ಧ್ಯಾನ ಪ್ರಚಾರದ ಬಗ್ಗೆ ಭಕ್ತಿ, ಪಿರಮಿಡ್ ನಿರ್ಮಾಣಗಳ ಬಗ್ಗೆ ಭಕ್ತಿ, ಶಾಕಾಹಾರದ ಪ್ರಚಾರಗಳ ಬಗ್ಗೆ ಭಕ್ತಿ, ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಯುವುದರ ಬಗ್ಗೆ ಭಕ್ತಿ, ಅದೇ ರೀತಿ ರೈತರಿಗೆ ವ್ಯವಸಾಯದ ಬಗ್ಗೆ ಭಕ್ತಿ. ಎಲ್ಲಿ ನೋಡಿದರೂ ಈ ಭಕ್ತಿಯ ವಿಶೇಷವನ್ನು ನಾವು ನೋಡಬಹುದು. ತಮ್ಮ ದೃಷ್ಟಿಕೋನದ ಬಗ್ಗೆ ಭಕ್ತಿ, ಆಸೆಗಳ ಬಗ್ಗೆ ಭಕ್ತಿ, ತಮ್ಮ ವೃತ್ತಿಯ ಬಗ್ಗೆ ಭಕ್ತಿ. ಈ ರೀತಿ ನಾವು ಭಕ್ತಿಯ ವಿಶ್ವರೂಪವನ್ನೇ ನಾವು ನೋಡಬಹುದು. ಒಂದಾನೊಂದು ಭಕ್ತಿಯ ನಿರ್ವಚನೆಯೇ ಇದಾಗಿದೆ: ಸ್ವಸ್ವರೂಪಾನುಸಂಧಾನ ಭಕ್ತಿರೀತ್ಯ ವಿಧೇಯತೆ ಎಂದರೆ ನಮ್ಮ ಸ್ವಂತ ಸ್ವರೂಪದ ಅನುಸಂಧಾನದ ಬಗ್ಗೆ ಭಕ್ತಿ ಎಂದು ಹೇಳಲಾಗುತ್ತದೆ. ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವುದೇ ಭಕ್ತಿ ಎಂದು ಹೇಳಬಹುದು. ಈ ಒಂದು ವ್ಯಾಖ್ಯಾನ, ಈ ಒಂದು ನಿರ್ವಚನೆ ನನಗೆ ಅತಿ ಪ್ರಿಯವಾದದ್ದು. ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವುದೇ ಭಕ್ತಿ. ರಮಣ ಅವರಿಗೆ ಅವರದೇ ಆದಂತಹ ನಿರ್ವಚನೆಗಳಿದೆ. ಅಂದರೆ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ಯಾರಿಗೋಸ್ಕರ ಬಂದಿದ್ದೇನೆ, ಏನನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ, ಏನು ಸಾಧಿಸುವುದಕ್ಕೋಸ್ಕರ ಬಂದಿದ್ದೇನೆ, ಏನು ಮಾಡುತ್ತಿದ್ದೇನೆ ಇವಾಗ. ಅದೇ ರೀತಿ ನನ್ನ ಸ್ವಸ್ವರೂಪವೆಂದರೆ ಏನು, ಅದಕ್ಕೆ ನಾನು ಯಾವ ರೀತಿ ಸೇರಬಹುದು, ತಲುಪಬಹುದು. ಸ್ವಸ್ವರೂಪಾನುಸಂಧಾನ ಅದೇ ಶ್ರೀ ರಮಣ ಮಹರ್ಷಿಯವರ ಭಕ್ತಿ. ಮತ್ತು ರಮಣ ಮಹರ್ಷಿಯವರು ಯಾವಾಗಲೂ ಸಹ ನಾನು ಯಾರು, ಯಾವಾಗಲೂ ಆ ವಿಚಾರದಲ್ಲಿಯೇ ಇರುತ್ತಾರೆ. ಯಾರು ಭೇಟಿಯಾದರೂ ಸಹ ನೀನು ಯಾರು ಎಂದು ತಿಳಿದುಕೋ. ಮನಸ್ಸನ್ನು ನಿಶಬ್ದದ ಮುಖಾಂತರ, ಮನಸ್ಸಿನ ಮೌನದ ಮುಖಾಂತರ, ಅದೇ ರೀತಿ ವಾಚಿಕ ಮೌನದ ಮುಖಾಂತರ ನಿನ್ನನ್ನು ನೀನು ತಿಳಿದುಕೋ. ಇದನ್ನೇ ಅಲ್ವಾ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಸಹ ಹೇಳುತ್ತಿರುವುದು. ಪಿರಮಿಡ್ ಮಾಸ್ಟರ್ಸ್ ಏನು ಹೇಳುತ್ತಿದ್ದಾರೆಂದರೆ, ಧ್ಯಾನ ಮಾಡು, ಮನಸ್ಸನ್ನು ಶೂನ್ಯಗೊಳಿಸು, ಶ್ವಾಸದ ಜೊತೆ ಅನುಸಂಧಾನವಾಗು. ಆವಾಗ ಮಾತ್ರ ನೀನು ನಿನ್ನ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಿಕೊಳ್ಳುತ್ತೀಯ. ನೀನು ಎಲ್ಲಿಂದ ಬಂದಿರುವೆ, ಯಾವ ಮೂಲದಿಂದ ಬಂದಿರುವೆ, ಯಾವ ಮೂಲಕ್ಕೆ ಹೋಗುತ್ತಿರುವೆ, ನಿನ್ನ ಬಗ್ಗೆ ನಿನಗೆ ಸಮಗ್ರವಾಗಿ ಅರಿತುಕೊಳ್ಳುವೆ ನೀನು ಶ್ವಾಸದ ಜೊತೆ ಇದ್ದಾಗ. ಇದೇ ಸ್ವಸ್ವರೂಪಾನುಸಂಧಾನ ಭಕ್ತಿರೀತ್ಯ ವಿಧೇಯತೆ ಎಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಅವರು ಯಾವಾಗಲೂ ಸಹ ಹೇಳುತ್ತಿರುತ್ತಾರೆ. ಕುಳಿತುಕೋ, ನಿನ್ನ ಬಗ್ಗೆ ನೀನು ಭಕ್ತಿಯನ್ನು ಬೆಳೆಸಿಕೋ. ಸ್ವಸ್ವರೂಪಾನುಸಂಧಾನ ಈ ನಿರ್ವಚನದ ಪ್ರಕಾರ ಧ್ಯಾನ ಸಾಧನೆಯೇ ಭಕ್ತಿ ಮಾರ್ಗ, ಭಕ್ತಿ ಯೋಗ. ಧ್ಯಾನ ಸಾಧನೆ ಅಲ್ಲದೆ ಬೇರೆ ಯಾವುದೇ ಭಕ್ತಿ ಖಂಡಿತ ಇಲ್ಲ. ಅದು ಇದ್ದರೂ ಸಹ ಸ್ವಲ್ಪ ಸಮಯದ ನಂತರ ಧ್ಯಾನಕ್ಕೆ ಎಲ್ಲರೂ ಸಹ ಪ್ರವೇಶವಾಗಲೇಬೇಕು. ಆ ಭಕ್ತಿ ಧ್ಯಾನ ಸಾಧನೆಯಿಂದ ಪರಿವರ್ತನೆಯಾಗುತ್ತದೆ, ಸಾಧನೆಯಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಅದೇ ರೀತಿ ಶ್ರೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯೋಗಿಯಾಗು, ಧ್ಯಾನ ಮಾಡು, ನಿರಂತರ ಧ್ಯಾನ ಸಾಧನೆ ಮಾಡು ಎಂದು ಹೇಳುತ್ತಾರೆ. ಇದೇ ಶ್ರೀ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ನಮ್ಮ ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಕ್ತಿ ಯೋಗವನ್ನು ಅಗ್ರಸ್ಥಾನದಲ್ಲಿ ಪಡೆದುಕೊಂಡಿದ್ದಾರೆ.
ನಮ್ಮ ಗುರಿ ನಾವೇ, ನಮ್ಮ ಗಮನವೂ ಸಹ ನಾವೇ. ಎಲ್ಲರ ಭಕ್ತಿ ನಮ್ಮ ಉಸಿರಾಟದ ಕಡೆ ಇರಬೇಕು. ಉಸಿರಾಟದ ಕಡೆ ನಮ್ಮ ಗಮನವನ್ನು ನಿಲ್ಲಿಸಬೇಕು. ಶ್ವಾಸದ ಜೊತೆ ನಾವು ಅನುಸಂಧಾನವಾಗಬೇಕು. ಆನಾಪಾನಸತಿ ಧ್ಯಾನದಿಂದ ಸ್ವಸ್ವರೂಪವ ಅನ್ನುವುದು ಲಭ್ಯವಾಗುತ್ತದೆ. ಇದೇ ಭಕ್ತಿಯೋಗ. ಪ್ರತಿಯೊಬ್ಬರೂ ಸಹ ಈ ರೀತಿ ಭಕ್ತಿ ಯೋಗಿಗಳಾಗಬೇಕು. ನಮ್ಮ ಹೊಸ ಯುಗದ ಆಧ್ಯಾತ್ಮಿಕ ಶಾಸ್ತ್ರವಿದು. ಧ್ಯಾನ ಸಾಧನೆಯೇ ಭಕ್ತಿಯೋಗ ಎಂದು ತಿಳಿದುಕೊಂಡಿದ್ದೇವೆ. ಪರಿಶೀಲಿಸಿ ಅರ್ಥ ಮಾಡಿಕೊಂಡಿದ್ದೇವೆ. ಅಧ್ಯಯನ ಮಾಡಿ ಇದನ್ನು ಅರಿತುಕೊಂಡಿದ್ದೇವೆ. ಆನಾಪಾನಸತಿ ಭಕ್ತಿಯೋಗ ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ. ಯಾವಾಗ ನಾವು ಉಸಿರಾಟದ ಕಡೆ ಇರುತ್ತೇವೋ ನಮ್ಮ ಮೂಲದ ದರ್ಶನವನ್ನು ನಾವು ಪಡೆದುಕೊಳ್ಳಬಹುದು. ಅದೇ ರೀತಿ ನಾನು ಯಾರು, ನಾನು ಈ ಒಂದು ದೇಹವಲ್ಲ, ನಾನು ಆತ್ಮ, ನಾನು ಶಾಶ್ವತವಾದಂತಹ ಪರಮಾತ್ಮ ಎಂದು ಸ್ವಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಕಣ್ಣೆರಡುಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಯಾವುದೇ ಕಷ್ಟಪಡಬೇಕಿಲ್ಲ. ಧ್ಯಾನ ಸಾಧನೆಯನ್ನು ಮಾಡಿ ಸ್ವಸ್ವರೂಪವನ್ನು ನಾವು ಅರಿತುಕೊಳ್ಳುವುದಕ್ಕೆ ಯಾವುದೇ ಒಂದು ಕಷ್ಟವಿಲ್ಲ. ಹಾಗಾಗಿ ಎಲ್ಲರೂ ಸಹ ಆನಾಪಾನಸತಿ ಧ್ಯಾನವನ್ನು ಮಾಡಿ ಸ್ವಸ್ವರೂಪ ಸಂಧಾನವನ್ನು ನಾವು ಲಭ್ಯ ಮಾಡಿಕೊಳ್ಳೋಣ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್.